ಚೀನಾ ಕಂಪನಿ ಕೇವಲ $6 ಮಿಲಿಯನ್ ನಲ್ಲಿ 2 ತಿಂಗಳಲ್ಲಿ ಡೆವಲಪ್ ಮಾಡಿದೆ. AI ಟೆಸ್ಟ್ನಲ್ಲಿ ಚಾಟ್ ಜಿಪಿಟಿ, ಲಾಮಾ ಎಲ್ಲವನ್ನ ಬಡಿದು ಬಿಸಾಕಿದೆ. ಚೀನಾದ ಡೀಪ್ ಸಿಕ್ ಬೆಂಚ್ ಮಾರ್ಕ್ ಅನ್ನ ಮೀರಿಸಿ 79.8% ಕೋರ್ಸ್ ಅನ್ನ ಮಾಡಿದೆ. US ಚಿಪ್ ತಯಾರಕ ಜಾಗತಿಕ ಪ್ರಮುಖ ಕಂಪನಿಯಾದ ಎನ್ವಿಡಿಯಾದ ಷೇರು ಮೌಲ್ಯ ತೀವ್ರ ನಷ್ಟವನ್ನು ಅನುಭವಿಸಿದೆ. ಇದು ಇಡೀ ಜಗತ್ತಿನ ಹುಬ್ಬೇರುವಂತೆ ಮಾಡಿದೆ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಜಗತ್ತೇ ಇದೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಿಂದೆ ಬಿದ್ದಿದೆ. ಎಲ್ಲಾ ಕ್ಷೇತ್ರಗಳಲ್ಲೂ AI ಬಳಕೆ ಆಗ್ತಾ ಇದೆ. ಒಂದು ಸಣ್ಣ ಪ್ರಶ್ನೆ ಇದ್ರೂ ಸಹ ಎಲ್ಲರೂ AI ಮೂಲಕ ಉತ್ತರ ಪಡೆಯೋದಕ್ಕೆ ಬಯಸ್ತಾರೆ. ಸೊ ಈ ಪೈಕಿ ಗೂಗಲ್ನ ಓಪನ್ AI, ಜೆಮಿನಿ ಸೇರಿದಂತೆ ಹಲವು ಸೇವೆಗಳು ಲಭ್ಯ ಇದೆ. ಚಾಟ್ ಜಿಪಿಟಿ ಮೂಲಕ ಅಮೆರಿಕಾದ AI ತಂತ್ರಜ್ಞಾನ ವಿಶ್ವದಲ್ಲೇ ಬಳಕೆ ಆಗ್ತಾ ಇದೆ. ಇದಕ್ಕೆ ಅಮೆರಿಕ ಕಂಪನಿಗಳು ದೊಡ್ಡ ಮೊತ್ತವನ್ನ ಚಾರ್ಜ್ ಮಾಡ್ತಾ ಇದೆ. ಆದರೆ ಕೇವಲ 2 ತಿಂಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಅಭಿವೃದ್ಧಿಪಡಿಸಿ ಚಾಟ್ ಜಿಪಿಟಿ ಸೇರಿದಂತೆ ಇತರ ಪ್ರತಿಸ್ಪರ್ಧಿಗಳಿಗಿಂತ ಉತ್ತಮ ಫಲಿತಾಂಶ ನೀಡಬಲ್ಲ AI ಡೀಪ್ ಸಿಕ್ ಆಪ್ ಅನ್ನ ಚೀನಾ ಬಿಡುಗಡೆ ಮಾಡಿದೆ. ಅತಿ ಕಡಿಮೆ ವೆಚ್ಚದಲ್ಲಿ ಈ AI ಸರ್ವಿಸ್ ಅನ್ನ ಅಭಿವೃದ್ಧಿ ಮಾಡಲಾಗಿದೆ. ಅಷ್ಟೆಲ್ಲ ಉಚಿತ ಡೌನ್ಲೋಡ್ ಕೂಡ ಆಗತ್ತೆ. ಇದು ಅಮೆರಿಕಾದ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಬಿರುಗಾಳಿಯನ್ನು ಸೃಷ್ಟಿಸಿದೆ. ಚೀನಾದ ಹೊಸ AI ಇಡೀ ಜಗತ್ತಿಗೆ ಶಾಕ್ ಕೊಟ್ಟಿದೆ. ಚಾಟ್ ಜಿಪಿಟಿಗಿಂತ ಚೀನಾ ಬಲಿಷ್ಠವಾದ AI ಅನ್ನ ಸೃಷ್ಟಿ ಮಾಡಿದೆ. ಚೀನಾದ ಈ ಡೀಪ್ ಸೀಕ್ ಅನ್ನುವ ಈ ಚಾಟ್ ಬಾಟ್ AI ಲೋಕದಲ್ಲಿ ತಲ್ಲಣಕ್ಕೆ ಕಾರಣ ಆಗಿದೆ. ಓಪನ್ AI, ಗೂಗಲ್ನಂತಹ ಅಮೆರಿಕಾದ ಕಂಪನಿಗಳು ವರ್ಷಾನುಗಟ್ಟಲೆ ಸಮಯ ತೆಗೆದುಕೊಂಡು ಕೋಟ್ಯಾಂತರ ರೂಪಾಯಿ ಸುರಿದು ಸೃಷ್ಟಿಸಿದ AI ಅನ್ನ ಚೀನಾ ಕಂಪನಿ ಕೇವಲ $6 ಮಿಲಿಯನ್ ನಲ್ಲಿ ಅಷ್ಟೆಲ್ಲ ಕೇವಲ 2 ತಿಂಗಳಲ್ಲಿ ಡೆವಲಪ್ ಮಾಡಿದೆ. ಮೊದಲಿಗೆ ಫ್ರೀ ಅಂತ ಎಂಟ್ರಿ ಕೊಟ್ಟಿದ್ದಂಥ ಚಾಟ್ ಜಿಪಿಟಿ ಇದೀಗ ಚಾರ್ಜ್ ಮಾಡ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ನೀವು AI ಅನ್ನ ಬಳಸ್ಕೊಳ್ಬೇಕು ಅಂತಂದ್ರೆ ಇದಕ್ಕೆ ನೀವು ಹಣವನ್ನ ಪಾವತಿಸಬೇಕಾಗತ್ತೆ. ಆದ್ರೂ ಸಹ ಎಲ್ಲರೂ ಚಾಟ್ ಜಿಪಿಟಿ ಹಿಂದೆ ಬಿದ್ದಿದ್ದನ್ನ ಕಂಡಿದ್ದ ಚೀನಾ ತನ್ನದೇ ಹೊಸ AI ಅನ್ನ ಸೃಷ್ಟಿ ಮಾಡಿದೆ. ಸೊ ಈ AI ಟೆಸ್ಟ್ ನಲ್ಲಿ ಚಾಟ್ ಜಿಪಿಟಿ, ಲಾಮಾ ಎಲ್ಲವನ್ನ ಬಡಿದು ಬಿಸಾಕಿದೆ. ಈ ಏಟಿಗೆ ದಿಕ್ಕೆಟ್ಟಿರುವಂತಹ ಓಪನ್ AI ತನ್ನ ಪ್ರೀಮಿಯಂ ಫ್ಯೂಚರ್ಸ್ ಗಳನ್ನ ಫ್ರೀ ಆಗಿ ಬಿಡೋಕೆ ಶುರು ಮಾಡಿದೆ. ಹಾಗಾದ್ರೆ ಏನಿದು ಡೀಪ್ ಸಿಕ್? ಚೀನಾ ಇಷ್ಟೊಂದು ಪವರ್ಫುಲ್ AI ಅನ್ನ ಸೃಷ್ಟಿ ಮಾಡಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭವಿಷ್ಯದ ಪವರ್ಗಳ ಮಹಾಶಕ್ತಿ. ಇದೇ ಕಾರಣಕ್ಕೆ ಅಮೆರಿಕ ಚೀನಾ ಕೈಗೆ ಈ ಶಕ್ತಿ ಹೋಗಬಾರ್ದು ಅಂತ ತನ್ನ ಚಿಪ್ಗಳನ್ನ ಗುಬ್ಬಿ ಮರಿಗಳ ಹಾಗೆ ಬಚ್ಚಿಡ್ತಾ ಇತ್ತು. ಭಾರತಕ್ಕೂ ಸಹ ಇದನ್ನ ಕೊಡೋಕೆ ನಿರ್ಬಂಧಿಸಿತ್ತು. ಆದ್ರೆ ಈಗ ಡ್ರ್ಯಾಗನ್ ದೊಡ್ಡಣ್ಣನಿಗೆ ಭರ್ಜರಿ ಶಾಕ್ ಅನ್ನ ಕೊಟ್ಟಿದೆ. ಡೀಪ್ ಸೀಕ್ ಅನ್ನೋ ಚೀನಿ ಕಂಪನಿ ವಿಶ್ವದ ಮೋಸ್ಟ್ ಪವರ್ಫುಲ್ AI ಅನ್ನ ಸೃಷ್ಟಿ ಮಾಡಿದೆ. ಜನವರಿ 20ಕ್ಕೆ ಸೃಷ್ಟಿಯಾಗಿರುವಂತಹ ಈ ಚಾಟ್ ಬಾಟ್ ಒಂದೇ ವಾರದಲ್ಲಿ AI ಜಗತ್ತನ್ನೇ ದಿಗ್ಭ್ರಮೆಗೆ ದೂಡಿದೆ. ಅಮೆರಿಕದ ಈ ಚಾಟ್ ಜಿಪಿಟಿಗಿಂತ ಚೀನಾದ ಡೀಪ್ ಸಿಕ್ ಫಾಸ್ಟ್ ಕೋಡಿಂಗ್, ಮ್ಯಾಥ್ಸ್ ನಲ್ಲಿ ಮೇಲುಗೈ ಸಾಧಿಸಿದೆ. ವಿಶೇಷ ಅಂದ್ರೆ ಜನವರಿ 27ರ ಹೊತ್ತಿಗೆ ಅಂದ್ರೆ 17 ದಿನಗಳಲ್ಲಿ ಅಮೆರಿಕಾದ ಚಾಟ್ ಜಿಪಿಟಿಗಿಂತ ಹೆಚ್ಚು ಡೌನ್ಲೋಡ್ ಇದನ್ನ ಕಂಡಿದೆ. ಸೊ iOS ಆಪ್ ಸ್ಟೋರ್ಗಳಲ್ಲಿ ಗರಿಷ್ಠ ಡೌನ್ಲೋಡ್ ದಾಖಲೆಯನ್ನ ಪಡೆದಿದೆ. ಅಮೆರಿಕ ನಡೆಸುವಂತಹ AIME ಅಂದ್ರೆ ಅಮೆರಿಕನ್ ಇನ್ವಿಟೇಷನಲ್ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ ವಿಶ್ವದ ಅತ್ಯಂತ ಕಠಿಣ ಮ್ಯಾಥ್ಸ್ ಪರೀಕ್ಷೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಅಂಕಗಣಿತ, ಬೀಜಗಣಿತ, ಜಾಮಿಟ್ರಿ ಸೇರಿದಂತೆ ವಿಪರೀತ ಚಾಲೆಂಜಿಂಗ್ ಇರುವಂತಹ ಈ ಪರೀಕ್ಷೆ ಸುಮಾರು 3 ಗಂಟೆಗಳವರೆಗೆ ಸಾಗುತ್ತೆ. ಈ ಟೆಸ್ಟ್ನ ಎಲ್ಲಾ ಉತ್ತರಗಳು 3 ಅಂಕಗಳದ್ದಿರುತ್ತೆ. ಸೊ ಇದು ತುಂಬಾ ಕಠಿಣ ಪರೀಕ್ಷೆ. ಇಂಥ AIME ಟೆಸ್ಟ್ನಲ್ಲಿ ಜಗತ್ತಿನ ಮೋಸ್ಟ್ ಪವರ್ಫುಲ್ AI ಎನ್ಸ್ಕೊಂಡಿದ್ದಂಥ ಅಮೆರಿಕಾದ ಚಾಟ್ ಜಿಪಿಟಿ ಈ ಹಿಂದೆ 79.2% ಅನ್ನ ಪಡೆದಿತ್ತು. ಆದ್ರೆ ಚೀನಾದ ಈ ಡೀಪ್ ಸಿಕ್ ಆ ಬೆಂಚ್ ಮಾರ್ಕ್ ಅನ್ನ ಮೀರಿಸಿ 79.8% ಅನ್ನ ಪಡೆದಿದೆ. ಅಂದ್ರೆ ವಿಶ್ವದ ಮೋಸ್ಟ್ ಪವರ್ಫುಲ್ AIME ಯನ್ನೇ ಬೀಟ್ ಮಾಡಿದೆ ಚೀನಾದ ಡೀಪ್ ಸಿಕ್. ಸೊ ಈ ಡೀಪ್ ಸಿಕ್ ಚಾಟ್ ಜಿಪಿಟಿಗಿಂತ ವೇಗವಾಗಿ ಉತ್ತರಿಸುತ್ತೆ. ಹೀಗೆ 57 ಟಾಪಿಕ್ಗಳನ್ನ ಬಹುಬೇಗ ಕವರ್ ಮಾಡುವ ಸಾಮಾನ್ಯ ಜ್ಞಾನ ಪರೀಕ್ಷೆಯಲ್ಲಿ 90% ಅಷ್ಟು ಸ್ಕೋರ್ ಮಾಡಿದೆ ಈ ಡೀಪ್ ಸಿಕ್. ಅಷ್ಟೇ ಅಲ್ಲ, ಮ್ಯಾಥ್ಸ್, ಸಾಮಾನ್ಯ ಜ್ಞಾನ, ಸಾಫ್ಟ್ವೇರ್ ಇಂಜಿನಿಯರ್ ಸೇರಿದಂತೆ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಚಾಟ್ ಜಿಪಿಟಿಯನ್ನ ಮೀರಿಸಿ ವಿಶ್ವದ ಮೋಸ್ಟ್ ಪವರ್ಫುಲ್ AI ಅನಿಸ್ಕೊಂಡಿದೆ ಚೀನಾದ ಡೀಪ್ ಸಿಕ್. ಆದರೆ ಅಮೆರಿಕಾದ AI ಬೆಚ್ಚ ಬಿದ್ದಿರೋದು ಚೀನಾದ ಡೀಪ್ ಸೀಕ್ನ ಸಾಮರ್ಥ್ಯ ನೋಡಿ ಅಲ್ಲ.
ಡೀಪ್ ಸೀಕ್ ಅನ್ನ ಡೆವಲಪ್ ಮಾಡಿದ ರೀತಿ ನೋಡಿ. ಸೊ ಅಮೆರಿಕಾದ ಕಂಪನಿಗಳು ವರ್ಷಾನುಗಟ್ಲೆ ಸಮಯ ತೆಗೆದು ಬಿಲಿಯನ್ ಗಟ್ಲೆ ಹಣ ಸುರಿದು ಸೃಷ್ಟಿ ಮಾಡಿದಂತಹ ಮಾಡೆಲ್ ಅನ್ನ ಚೀನಾ ಕೇವಲ 2 ತಿಂಗಳಲ್ಲಿ ಹಾಗೂ ಕಡಿಮೆ ಅಮೌಂಟ್ ಅಲ್ಲಿ ಸೃಷ್ಟಿ ಮಾಡಿದೆ. ಇದು ಈಗ ಇಡೀ ಜಗತ್ತಿನ ಹುಬ್ಬೇರುವಂತೆ ಮಾಡಿದೆ. ಸೊ AI ಮಾಡೆಲ್ ಸೃಷ್ಟಿ ಮಾಡೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. 100 ಕೋಟಿ ಹಣ ಬೇಕು, ಹಲವಾರು ವರ್ಷಗಳ ಪರಿಶ್ರಮ ಬೇಕು. ಓಪನ್ AI ಒಂದು ಚಾಟ್ GPT ಯನ್ನು ಸೃಷ್ಟಿ ಮಾಡಲಿಕ್ಕೆ ಅಮೆರಿಕ ಸುಮಾರು 8 ವರ್ಷ ತಗೊಂಡಿತ್ತು. ಪ್ರತಿ ವರ್ಷ $5 ಬಿಲಿಯನ್ ಹೂಡಿಕೆ ಮಾಡಿತ್ತು. ಗೂಗಲ್ ಕೂಡ ತನ್ನ AI-ಗಾಗಿ 2024ರಲ್ಲಿ $51 ಬಿಲಿಯನ್ ಅನ್ನ ಖರ್ಚು ಮಾಡಿದೆ ಅನ್ನೋ ಒಂದು ಅಂದಾಜಿದೆ. ಸೊ ಮೈಕ್ರೋಸಾಫ್ಟ್ ಕೂಡ ಓಪನ್ AI ಮೇಲೆ $13 ಬಿಲಿಯನ್ ಅನ್ನ ಚೆಲ್ಲಿದೆ. ಹೀಗಿರುವಾಗ ಡೀಪ್ ಸೀಕ್ ಕೇವಲ $5.5 ಮಿಲಿಯನ್ ನಲ್ಲಿ ಅತ್ಯಂತ ಬಲಿಷ್ಠ AI ಮಾಡೆಲ್ ಅನ್ನು ಡೆವಲಪ್ ಮಾಡಿದೆ. $5.5 ಬಿಲಿಯನ್ ಅಮೆರಿಕ ಕಂಪನಿಗಳು ಖರ್ಚು ಮಾಡ್ತಿರೋದ್ರ 1% ಕೂಡ ಅಲ್ಲ. ಅಷ್ಟೊಂದು ಅಗ್ಗದ ದರದಲ್ಲಿ ಡೀಪ್ ಸೀಕ್ ಅನ್ನ ಚೀನಾ ಡೆವಲಪ್ ಮಾಡಿದೆ, ಅದು ಕೂಡ ಕೇವಲ 2 ತಿಂಗಳಲ್ಲಿ. ಹೀಗಾಗಿ ಇಡೀ ಅಮೆರಿಕಾದ ಟೆಕ್ ಲೋಕ ಬೆಚ್ಚ ಬಿದ್ದಿದೆ. ಅದರಲ್ಲೂ ಅಮೆರಿಕಾದ AI ನಿರ್ಬಂಧದ ನಡುವೆ ಚೀನಾ ಈ ರೀತಿ ಸಾಧನೆ ಮಾಡಿರೋದು ಅಚ್ಚರಿಯನ್ನ ಮೂಡಿಸುತ್ತೆ. ಇನ್ನು AI ರೇಸ್ನಲ್ಲಿ ಚೀನಾ ತಮಗಿಂತ ಮುಂದೆ ಹೋಗಬಾರ್ದು ಅಂತ ಅಮೆರಿಕ ಡ್ರ್ಯಾಗನ್ ಮೇಲೆ ಸಾಕಷ್ಟು ನಿರ್ಬಂಧವನ್ನ ಹೇರಿತು. AI ಸೃಷ್ಟಿದ ಚಿಪ್ಗಳನ್ನ ಚೀನಾಗೆ ರಫ್ತು ಮಾಡೋದನ್ನು ಸಹ ಅಮೆರಿಕ ಬ್ಯಾನ್ ಮಾಡಿತ್ತು. AI ಅಭಿವೃದ್ಧಿಗೆ ಈ ಚಿಪ್ಗಳು ತುಂಬಾನೇ ಮುಖ್ಯ. ಆದರೆ ಚೀನಾದ ಡೀಪ್ ಸೀಕ್ ಕಂಪನಿ ಈ ನಿರ್ಬಂಧದ ಹೊರತಾಗಿಯೂ ಸಹ AI ಅನ್ನ ಡೆವಲಪ್ ಮಾಡಿದೆ. ಈ ಮೂಲಕ AI ಲೋಕದಲ್ಲಿ ಚೀನಾ ದೊಡ್ಡನಿಗೆ ಭರ್ಜರಿ ಟಕ್ಕರನ್ನ ಕೊಟ್ಟಿದೆ. ಇದಕ್ಕೂ ಮೊದಲು ಚೀನಾವನ್ನ ಅಮೆರಿಕ ತುಂಬಾ ಕಡಿಮೆ ಅಂತ ಅಂದಾಜು ಮಾಡಿತ್ತು. AI ನಲ್ಲಿ ಚೀನಾ ಅಮೆರಿಕಕ್ಕಿಂತ 2 ರಿಂದ 3 ವರ್ಷ ಹಿಂದೆ ಇದೆ ಅಂತ ಹೇಳಿತ್ತು. ಆದ್ರೆ ಚೀನಾ ಈ ಕ್ಷಿಪ್ರ ಕ್ರಾಂತಿ ಮೂಲಕ ತನ್ನ ಪವರ್ ಅನ್ನ ತೋರಿಸಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಮೆರಿಕ ಖುದ್ದು ನಾವು ಕನಸು ಅನ್ನೋದನ್ನ ಚೀನಾ ಮಾಡಿ ತೋರಿಸೋ ಸಾಮರ್ಥ್ಯ ಹೊಂದಿದೆ ಅನ್ನೋದನ್ನ ತೋರಿಸುತ್ತೆ. The release of DeepSeek AI from a Chinese company should be a wake-up call for our industries that we need to be laser focused on competing to win, because we have the greatest scientists in the world. Even Chinese leadership told me that. They said you have the most brilliant scientists in the world in Seattle and various places, but Silicon Valley, they said there's nobody like those people. This is very unusual when you hear a deep seek, when you hear somebody come up with something. We always have the ideas, we're always first. So ಈ ಡೀಪ್ ಸೀಕ್ ಪ್ರಮುಖವಾಗಿ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಬಾಟ್ ಓಪನ್ ಸೋರ್ಸ್ ಉಚಿತವಾಗಿ ಬಳಕೆಗೆ ಲಭ್ಯ ಇರುತ್ತೆ. ವಿಶೇಷ ಅಂತಂದ್ರೆ ಈ ಡೀಪ್ ಸೀಕ್ ಸ್ಟಾರ್ಟ್ಅಪ್ ಸೋರ್ಸ್ ಕೋಡ್ ಹಾಗೂ ಡಿಸೈನ್ ಡಾಕ್ಯುಮೆಂಟ್ ಆಕ್ಸೆಸ್ ಅನ್ನ ಕೊಡುತ್ತೆ. ಸೊ ಇದಕ್ಕಾಗಿ ಚೀನಾ ತನ್ನ ಪ್ರತಿಷ್ಠಿತ AI ಯೂನಿವರ್ಸಿಟಿಗಳಿಂದ ಎಂಜಿನಿಯರ್ಸ್ ಗಳನ್ನ ನೇಮಕ ಮಾಡಿಕೊಂಡಿದೆ. ಚೀನಾದ ಲಿಯಾನ್ ವೆನ್ಫೆಂಗ್ ಈ ಡೀಪ್ ಸೀಕ್ ಸ್ಟಾರ್ಟ್ಅಪ್ ಸಂಸ್ಥಾಪಕ. ಕೇವಲ $6 ಮಿಲಿಯನ್ ಅಮೆರಿಕನ್ ಮೊತ್ತದಲ್ಲಿ ಜಗತ್ತನ್ನೇ ನಿಬ್ಬೆರಗಾಗಿಸುವ ಡೀಪ್ ಸೀಕ್ ಅನ್ನೋ AI ಸರ್ವಿಸ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. ಸದ್ಯ ಡೀಪ್ ಸೀಕ್ R1 ಹಾಗೂ R0 ಅನ್ನೋ 2 ಮಾಡೆಲ್ಗಳಲ್ಲಿ ಇದು ಲಭ್ಯ ಇರುತ್ತೆ. ಬಳಕೆದಾರರಿಗೆ R1 ವರ್ಷನ್ ತಕ್ಷಣದಿಂದಾನೇ ಲಭ್ಯ ಇದೆ. ಈ ಡೀಪ್ ಸೀಕ್ ಬಳಸೋಕೆ ಯಾವುದೇ ನಿರ್ಬಂಧಗಳಿಲ್ಲ, ಮಿತಿಗಳಿಲ್ಲ, ಎಲ್ಲಾನು ಉಚಿತ. ಸೊ ಡೀಪ್ ಸೀಕ್ ಆಪ್ ಸ್ಟೋರ್ ಮೂಲಕ ಸುಲಭವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಡೀಪ್ ಸೀಕ್ ಸರ್ಚ್ ಮಾಡಿ ಅಧಿಕೃತ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನು ನೀವು ವೆಬ್ಸೈಟ್ ಬಳಕೆಗೆ deepseek.com ಅನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಬಳಿಕ ಗೂಗಲ್ ಖಾತೆ ಮೂಲಕ ಲಾಗಿನ್ ಆಗಬೇಕು. ಸೊ ಚಾಟ್ GPT ರೀತಿಯಲ್ಲೇ ಇಂಟರ್ಫೇಸ್ ನಿಮಗೆ ಸಿಗತ್ತೆ. ಇದೀಗ ಚೀನಾದ ಈ ಪುಟಾಣಿ ಸ್ಟಾರ್ಟ್ಅಪ್ ಡೀಪ್ ಸೀಕ್ ಬಿಡುಗಡೆ ಮಾಡಿದ AI ಟೂಲ್ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸಿದೆ. ಇದರ ಹೊಡೆತಕ್ಕೆ ಅಮೆರಿಕದ ದೈತ್ಯ ಟೆಕ್ ಕಂಪನಿಗಳೆಲ್ಲ ತಂಡ ಹೊಡೆದಿದ್ದು ಇಡೀ ಕೃತಕ ಬುದ್ಧಿಮತ್ತೆ ವಲಯವೇ ಮೂಗಿನ ಮೇಲೆ ಬೆರಳಿಟ್ಟು ನೋಡ್ಕೊಳ್ಳುವಂತಾಗಿದೆ. ಇನ್ನು ಡೀಪ್ ಸೀಕ್ ಬಿಡುಗಡೆಯಾದ ಬೆನ್ನಲ್ಲೇ ಅಮೆರಿಕದ ಷೇರುಪೇಟೆ ವಾಲ್ ಸ್ಟ್ರೀಟ್ನಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಹಲವು ಟೆಕ್ ಕಂಪನಿಗಳ ಷೇರುಗಳು ನೆಲಕಚ್ಚಿದೆ. ವಹಿವಾಟಿನಲ್ಲಿ ಅಮೆರಿಕದ ಟೆಕ್ ಕಂಪನಿಗಳ ಷೇರುಗಳು ಕುಸಿತ ಕಂಡಿದೆ. ಅದರಲ್ಲೂ AI ಭೂಮ್ನಿಂದ ಭಾರೀ ಏರಿಕೆ ಕಂಡಿದ್ದಂಥ ಚಿಪ್ ಕಂಪನಿ ಎನ್ವಿಡಿಯಾ ಷೇರುಗಳು %17 ಕುಸಿತ ಕಂಡು $118.58 ತಲುಪಿದೆ. ಸೊ ಈ ಬೆಳವಣಿಗೆಯಿಂದ ಹೂಡಿಕೆದಾರರು ಭಾರಿ ಆತಂಕಕ್ಕೆ ಒಳಗಾಗಿದ್ದಾರೆ. ಸಿಲಿಕಾನ್ ವ್ಯಾಲಿಯ ಬೆಳವಣಿಗೆಗೆ ಕಾರಣವಾದ ಲಾಭದಾಯಕ AI ವಲಯದಲ್ಲೇ ಡೀಪ್ ಸೀಕ್ ಏರುಪೇರು ಉಂಟು ಮಾಡಬಹುದು ಅನ್ನೋ ಆತಂಕವನ್ನು ಸೃಷ್ಟಿಯಾಗಿದೆ. ಸೊ ಅಷ್ಟೇ ಅಲ್ಲ, US ಚಿಪ್ ತಯಾರಿಕಾ ಜಾಗತಿಕ ಪ್ರಮುಖ ಕಂಪನಿಯಾದ ಎನ್ವಿಡಿಯಾದ ಷೇರು ಮೌಲ್ಯ ತೀವ್ರ ನಷ್ಟವನ್ನು ಅನುಭವಿಸ್ತಾ ಇದೆ. ಅಮೆರಿಕ ಷೇರು ಮಾರುಕಟ್ಟೆಯಲ್ಲಿ ಎನ್ವಿಡಿಯಾ ಕಂಪನಿಯ ಷೇರುಗಳು %17 ಕುಸಿತ ಆಗಿದೆ. ಇದಕ್ಕೆ ಕಾರಣ ಚೀನಾದ ಡೀಪ್ ಸೀಕ್ AI
ಅಮೆರಿಕಾದ ಓಪನ್ ಎಐ ಚಾಟ್ ಜಿಪಿಟಿಗಿಂತ ಹೆಚ್ಚು ನಿಖರತೆ, ಉತ್ತಮ ಫಲಿತಾಂಶವನ್ನು ನೀಡುತ್ತೆ. ಇಷ್ಟು ದಿನ ಅಮೆರಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಿಪ್ಗೆ ಅಭಿವೃದ್ಧಿ ಮಾಡೋಕೆ ವರ್ಷಾನುಗಟ್ಟಲೆ ಸಮಯ ತೆಗೆದುಕೊಳ್ತಾ ಇತ್ತು. ಬಳಿಕ ಸಾವಿರಾರು ಕೋಟಿ ರೂಪಾಯಿಯನ್ನ ಅದರ ಮೇಲೆ ಹೂಡಿಕೆ ಮಾಡಿದೆ. ಹೀಗಾಗಿ ಅಮೆರಿಕ ಪದೇ ಪದೇ ಎಐ ಸರ್ವಿಸ್ ಅನ್ನ ಇತರ ರಾಷ್ಟ್ರಗಳಿಗೆ ಆರ್ಥಿಕ ಹೊರೆಯಾಗಲಿದೆ ಅಂತ ಹೇಳಿತ್ತು. ಆದ್ರೆ ಈ ಎಲ್ಲ ಲೆಕ್ಕಾಚಾರ ಉಲ್ಟಾ ಮಾಡಿದ ಚೀನಾದ ಡೀಪ್ ಸೀಕ್ ಅತಿ ಕಡಿಮೆ ಬೆಲೆಯಲ್ಲಿ ಅಮೆರಿಕಾದ ಎಐ ಸರ್ವಿಸ್ಗಿಂತ ಉತ್ತಮ ಎಐ ಸ್ಟಾರ್ಟ್ಅಪ್ ಅನ್ನ ಅಭಿವೃದ್ಧಿಪಡಿಸಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.